ಸರ್ ನಾವು ಇವಾಗ ಅಲ್ಲಿಗೆ ಹೋಗ್ಬೇಕಾ? ಬೇಡ ಬೇಡ, ನಾವು ಅಲ್ಲಿಗೆ ಹೋಗಿ ಅವ್ರನ್ನ ಡಿಸ್ಟರ್ಬ್ ಮಾಡೋದು ಬೇಡ. ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡೋಣ. ನೀವು ದೂರದಲ್ಲೇ ಇದ್ದು ಅವ್ರನ್ನ ನೋಡ್ಕೊಳ್ಳಿ. ರೈಟ್. ಹಲೋ ಆರತಿ. ಹಲೋ, ನಾನೇ ಫೋನ್ ಮಾಡಿ ಎಲ್ಲ ಕೇಳ್ಕೊಬೇಕಾರೆ ಇಲ್ಲೊಂದು ಜೀವ ಒದ್ದಾಡ್ತಾ ಇರತ್ತೆ. ಅದು ನೆನಪೇ ಇರಲ್ಲ ಅಲ್ವಾ ನಿಮಗೆ? ನಕ್ಷತ್ರ ಹೇಗಿದ್ದಾಳೆ? ಏನು ವರಿ ಮಾಡ್ಕೊಂಬೇಡ, ಇಬ್ರು ಸೇಫ್ ಆಗಿದ್ದಾರೆ. ಇನ್ಫ್ಯಾಕ್ಟ್ ಇಬ್ರು ಖುಷಿಯಾಗಿದ್ದಾರೆ. ಎಲ್ಲಿದ್ದಾರೆ? ಒಂದು ರೆಸ್ಟೋರೆಂಟಲ್ಲಿ ಊಟ ಮಾಡ್ತಿದ್ದಾರೆ. ನೀವೆಲ್ಲಿದ್ದೀರಾ? ನಾನು ಅಲ್ಲೇ ಇದ್ದೀನಿ. ಭೂಪತಿ ನಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೊಂತಾನೆ ಆರ್ತಿ. ಯು ಡೋಂಟ್ ವರಿ. ಇನ್ಫ್ಯಾಕ್ಟ್ ಅವರಿಬ್ಬರನ್ನ ಈ ಥರ ನೋಡೋದೇ ಒಂದು ಖುಷಿ. ದೂರದಲ್ಲೇ ನಿಂತು ಕಣ್ಣು ಮಿಟುಕಿಸ್ದೆ ನೋಡ್ತಾ ನಿಂತಿದ್ದೀನಿ. ಬರೀ ನೀವು ಮಾತ್ರ ನೋಡಿದ್ರೆ ಸಾಕಾ? ನಾನೇನು ಪಾಪ ಮಾಡಿದ್ದೀನಿ? ನನಗೂ ನನ್ನ ಮಗಳು ಖುಷಿ ನೋಡಬೇಕು ಅಂತ ಆಸೆ ಇಲ್ವಾ? ಒಂದು ಫೋಟೋ ಕಳಿಸ್ರಿ. ಹಾ, ಫೋಟೋನಾ? ಸರಿ, ತೆಗೆದು ಕಳಿಸ್ತೀನಿ. ನೀನೇನು ಯೋಚನೆ ಮಾಡಬೇಡ. ನಿನ್ನ ಮಗಳು ಅವಳ ಗಂಡನ ಜೊತೆ ಸುರಕ್ಷಿತವಾಗಿದ್ದಾಳೆ. ಓಕೆನಾ? ಬಾಯ್. ಅಬ್ಬಾ, ಈಗ ನೆಮ್ಮದಿ ಆಯ್ತು. ಇಬ್ರು ಮೊದಲಿಗಿಂತ ಎಷ್ಟೋ ಹತ್ರ ಆಗಿದ್ದಾರೆ. ನನ್ನ ಕೂಸಿನ ಮುಖದಲ್ಲೂ ಖುಷಿ ಕಾಣಿಸ್ತಾ ಇದೆ. ಗಂಡನ ಜೊತೆ ಚೆನ್ನಾಗಿದ್ದಾಳೆ. ಏನಿದು? ನಾ ಇದನ್ನ ಆರ್ಡರ್ ಮಾಡಿಲ್ವಲ್ಲ? ಕಾಂಪ್ಲಿಮೆಂಟೇಶನ್ ಚೆನ್ನಾಗಿರುತ್ತಾ? ಇದಾದ್ರೂ ಕೊಡಿ. ಏನೇನೋ ತಿಂದು ನಾಲ್ಗೆಲ್ಲ ಕೆಟ್ಟೋಯ್ತು. ಸ್ವೀಟ್ ಆದ್ರೂ ತಿಂತೀನಿ. ಕೊಡಿ ಕೊಡಿ ಕೊಡಿ. ಭೂಪತಿ, ತಿನ್ನೋ, ತುಂಬಾ ಚೆನ್ನಾಗಿದೆ. ನಕ್ಷತ್ರ, ಒಂದ್ ನಿಮಿಷ ಬಂದೆ. ಇಲ್ಲಿಗೆ ಗಂಡನ ಜೊತೆ ಖುಷಿಯಾಗಿ ಸಮಯ ಕಳೀತಿದ್ದಾಳೆ. ಇಲ್ಲೂ ನನ್ನನ್ನು ನೋಡಿ ಮನಸ್ಸು ಕೆಡಿಸ್ಕೊಳ್ಳೋದು ಬೇಡ. ಅಪ್ಪ ಆಗಿ 24 ವರ್ಷ ನಾನು ಅವಳಿಗೆ ಇದು ಯಾವುದನ್ನು ಕೊಡೋಕ್ಕಾಗಲಿಲ್ಲ. ಗಂಡನ ಜೊತೆ ಆದರೂ ಈ ಸುತ್ತಾಟ, ಓಡಾಟ, ಇಂಥ ಜಾಗದಲ್ಲಿ ಊಟ, ಇದನ್ನೆಲ್ಲ ಅನುಭವಿಸ್ಲಿ. ನಕ್ಷತ್ರ, ಏನಾಯ್ತು? ಏಯ್, ಇದನ್ನ ತಿನ್ಬೇಕಾಗತ್ತೆ ಅಂತ ನಾಟಕ ಮಾಡ್ತೀಯ ತಾನೆ? ನೀನ್ ಏನೇ ನಾಟಕ ಮಾಡಿದ್ರು ಇದನ್ನೆಲ್ಲ ತಿಂದು ಖಾಲಿ ಮಾಡ್ಲೇಬೇಕು. ನಕ್ಷತ್ರ, ನೀ ಬರ್ತೀಯ ಅಂತ ನನಗೆ ಗೊತ್ತಿತ್ತು. ಇವತ್ತು ನೀನು ಬಿಡೋ ಮಾತೇ ಇಲ್ಲ. ನೀನ್ ಯಾರು ಅಂತ ನನಗೆ ಗೊತ್ತಾಗ್ಲೇಬೇಕು. ಏನಿದು? ನಾ ಇದನ್ನ ಆರ್ಡರ್ ಮಾಡಿಲ್ವಲ್ಲ? ಭೂಪತಿ, ನಕ್ಷತ್ರ ಇಲ್ಲಿ ಮತ್ತೆ ಎತ್ಕೊಂಡು ಹೋಗಿದ್ದಾನೆ. ವಾಟ್? ಏನ್ ಹೇಳ್ತಾ ಇದ್ಯಾ? ನಕ್ಷತ್ರ ಏನಾಯ್ತು? ಏನು ಆಗಲ್ಲ, ನಾನು ಇದೀನಿ. ಇವತ್ ಮಾತ್ರ ಅವನನ್ನು ಬಿಡೋ ಮಾತೇ ಇಲ್ಲ. ಭೂಪತಿ, ನಿಂತ್ಕೋ, ಪೊಲೀಸ್ ಕರೀತೀನಿ. ಇನ್ಸ್ಪೆಕ್ಟರ್, ಕ್ರಿಮಿನಲ್ ಯಾವ ಕಡೆ ಹೋದ? ಎನಿ ಐಡಿಯಾ ಸರ್? ನಾನು ಕಾರ್ ಸರಿಯಾಗಿ ನೋಡಲಿಲ್ಲ, ಆದರೆ ನಾವು ಭೂಪತಿನ ಫಾಲೋ ಮಾಡೋಣ. ಅವನು ಆ ಕ್ರಿಮಿನಲ್ ಹಿಂದೆ ಹೋಗಿದ್ದಾನೆ. ಅಟ್ ಎನಿ ಕಾಸ್ಟ್
ನಾವು ಭೂಪತಿ ಮಿಸ್ ಮಾಡಬಾರ್ದು. ಇದು 3ನೇ ಸತಿ ಆಗ್ತಿದೆ ಇನ್ಸ್ಪೆಕ್ಟರ್. ಅದಕ್ಕೆ ಸ್ವಲ್ಪ ಭಯ ಆಗ್ತಾ ಇದೆ. ನೋಡ್ತಿದ್ದಂಗೆ ಕಣ್ ಮುಂದೆನೆ ಹೇಳ್ಕೊಂಡು ಹೋಗ್ಬಿಟ್ಟ. ಹಲೋ ಆರ್ತಿ, ನಾನೀಗ ಫೋನಲ್ಲಿ ಮಾತಾಡಕ್ಕಾಗಲ್ಲ, ಆಮೇಲೆ ಮಾಡ್ತೀನಿ. ಹಲೋ ರೀ, ಯಾಕ್ರಿ ಏನಾಯ್ತು? ಇಲ್ಲಿ ಸ್ವಲ್ಪ ಏನೋ ತೊಂದರೆ ಆಗಿದೆ. ತೊಂದ್ರೆನಾ? ಆಗ್ಲೇ ನಕ್ಷತ್ರ ಭೂಪತಿ ಆರಾಮಾಗಿದ್ದಾರೆ ಅಂದ್ರೆ? ಹೌದು ಹಾಗಂದೆ, ಆದ್ರೆ ಏನೋ ನಡೀತಿದೆ. ನಾನು ಆಮೇಲೆ ಫೋನ್ ಮಾಡ್ತೀನಿ. ಸ್ಕೇಪ್ ಆಗ್ಬಿಟ್ಟ. ಅಟ್ಲೀಸ್ಟ್ ಅವ್ನ ಮುಖ ನೋಡ್ಬೇಕಾಯ್ತು. ಅವ್ನ ಮುಖ ನೋಡಿದ ನೀನು? ನಾನ್ ಟ್ರೈ ಮಾಡಿದೆ ಭೂಪತಿ, ಆದ್ರೆ ಅವ್ನ್ ಮುಖವಾಡ ಹಾಕೊಂಡಿದ್ದ. ನನ್ಗನ್ ಮುಖನೇ ಕಾಣ್ಲಿಲ್ಲ. ಅವ್ನ ಮುಖನೂ ನೋಡ್ದೆ. ಅವನು ಹಿಡಿಯೋದು ತುಂಬಾನೇ ಕಷ್ಟ ಆಗುತ್ತೆ ನಕ್ಷತ್ರ. ಯಾಕೆ ಏನ್ ಮಾಡೋದ್ ಭೂಪತಿ? ಆ ಜಾತ್ರೆಯಲ್ಲಿ ಪೊಲೀಸ್ ಇದ್ರು ಅಂತ ಅಲ್ಲಿಂದ ಎಸ್ಕೇಪ್ ಆದ ಅಷ್ಟೇ ಹೊರತು ಅವ್ನು ಎಲ್ಲೂ ಹೋಗೋದಕ್ಕೆ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ಅವ್ನ ಮುಖ ನೋಡ್ಬೇಕಾಗಿತ್ತು. ನಕ್ಷತ್ರ ಏನಾಯ್ತು? ಅವನಲ್ಲಿ ಭೂಪತಿಯಲ್ಲಿ? ಅವನು ರೌಡಿ ನಟಿಸ್ಕೊಂಡ್ ಮೇಲೆ ಹೋದ. ಓ ಗಾಡ್, ಇಟ್ಸ್ ಸೋ ರಿಸ್ಕಿ. ನಾನು ಹೋಗ್ತೀನಿ. ನಾನೇ ಬರ್ತೀನಿ. ಬೇಡ, ನೀನಿಲ್ಲೇ ಇರು. ನಿನ್ಗಲ್ಲಿ ಸೇಫ್ಟಿ ಇಲ್ಲ. ನಾನು ಹೋಗ್ಬಿಡ್ತೀನಿ. ಮತ್ತೆ ಭೂಪತಿ? ನೀನು ಯೋಚನೆ ಮಾಡಬೇಡ. ನಾನು ಐ ವಿಲ್ ಟೇಕ್ ಕೇರ್ ಆಫ್ ಇಟ್. ಇನ್ಸ್ಪೆಕ್ಟರ್, ಇವರಿಬ್ರು ಇವಳ ಜೊತೆ ಇರಲಿ. ಬನ್ನಿ, ಇವತ್ತು ಏನೇ ಆದ್ರೂ ಅವನನ್ನು ಹಿಡಿಲೇಬೇಕು. ಬನ್ನಿ. ಅವಾಗಲೇ ನೋಡಿದ್ರೆ ನಕ್ಷತ್ರ ಭೂಪತಿ ಇಬ್ರು ಆರಾಮಾಗಿದ್ದಾರೆ, ಖುಷಿಯಾಗಿದ್ದಾರೆ, ಊಟ ಮಾಡ್ತಾ ಇದ್ದಾರೆ ಅಂದ್ರು. ಆಮೇಲೆ ಅವರಿಬ್ರು ಏನೋ ತೊಂದರೆನಲ್ಲಿದ್ದಾರೆ. ಆಮೇಲೆ ಫೋನ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡಿಬಿಟ್ರು. ಈಗ ನೋಡಿದ್ರೆ ಫೋನ್ ರಿಸೀವೇ ಮಾಡ್ತಾ ಇಲ್ಲ. ಯಾಕೆ ಏನು ಸರಿಯಾಗಿ ಹೇಳ್ತಾನೆ ಇಲ್ಲ ನನಗೆ. ಹಲೋ ಆರ್ತಿ, ನಾನು ಹಿಂಗೆ ಆಮೇಲೆ ಫೋನ್ ಮಾಡ್ತೀನಿ. ಏನು ಆಮೇಲೆ ಮಾಡೋದು? ಏನಾಯ್ತು ಅಂತ ಸರಿಯಾಗಿ ಹೇಳ್ರಿ. ನಕ್ಷತ್ರಂಗೆ ಏನಾಯ್ತು? ಹೇಗಿದ್ದಾಳೆ ಅವಳು? ಇಲ್ಲ, ಅವಳಿಗೇನೂ ಆಗಿಲ್ಲ. ಅವಳು ಸೇಫ್ ಆಗಿದ್ದಾಳೆ. ಮತ್ತೆ ಭೂಪತಿ ಅವನೆಲ್ಲಿದ್ದಾನೆ? ಭೂಪತಿನೂ ಸೇಫ್ ಆಗಿದ್ದಾನೆ. ಮತ್ತೇನು ತೊಂದರೆ ಆಗಿದೆ ಅಂದ್ರಲ್ರಿ, ಅದೇನು? ನೀವೇನು ಸರಿಯಾಗಿ ಹೇಳ್ದೆ ಇದ್ರೆ ನಾವು ತಾನು ಏನು ಅನ್ಕೋಬೇಕು? ಅಲ್ಲೇನು ನಡೀತಿದೆ ಕರೆಕ್ಟಾಗಿ ಹೇಳಿ, ನಂಗೆ ಭಯ ಆಗ್ತಿದೆ. ಆ ಕ್ರಿಮಿನಲ್ಲು ಇಲ್ಲೇ ಎಲ್ಲೋ ಇದ್ದಾನೆ. ಆ ಕ್ರಿಮಿನಲ್ಲು ಮತ್ತೆ ನಕ್ಷತ್ರನೆಲ್ಲೋ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾನೆ. ಏನು ಹೇಳ್ತಾ ಇದ್ದೀರಾ? ನಕ್ಷತ್ರ ಮತ್ತೆ ಕಿಡ್ನಾಪ್ ಆದ್ಲ? ಇಲ್ಲ, ನಕ್ಷತ್ರ ಸೇಫ್ ಆಗಿದ್ದಾಳೆ. ಅವಳಿಗೇನೂ ಆಗಿಲ್ಲ. ದೇವ್ರ ಇದ್ದಿದ್ದ ಅವಳು ಸಿಕ್ಕಿದ್ಲು. ಅವನು ಇಲ್ಲೇ ಎಲ್ಲೋ ಬಚ್ಚಿಟ್ಕೊಂಡಿದ್ದಾನೆ. ನಾವೆಲ್ಲ ಅವನು ಹುಡುಕ್ತಾ ಇದೀವಿ. ಪೊಲೀಸರು ನಮ್ಮ ಜೊತೆ ಇದ್ದಾರೆ. ಹುಷಾರು ರೀ, ನಕ್ಷತ್ರನ ಒಬ್ಬಳನ್ನ ಬಿಟ್ಟು ಎಲ್ಲೂ ಹೋಗ್ಬೇಡಿ, ಆಯ್ತಾ? ಇಲ್ಲ, ಯು ಡೋಂಟ್ ವರಿ. ಅವಳ ಸೇಫ್ಟಿಗೆ ಜನ ಜೊತೆಗಿದ್ದಾರೆ. ಮಕ್ಕಳಿಬ್ರು ಬರ್ತಾರೆ ಸೇಫ್ ಆಗಿ. ಮೇಡಮ್, ಯಾಕೆ ಇಷ್ಟು ಗಾಬರಿ ಆಗಿದ್ದೀರಾ? ಧೈರ್ಯವಾಗಿರಿ. ಅವನು ಸಿಕ್ಕಾಕೊಳ್ತಾನೆ. ಭೂಪತಿಗೆ ಏನಾದ್ರೂ ಆಗುತ್ತೆ ಅಂತ ಭಯ ಆಗ್ತಿದೆ ಅಣ್ಣ. ಏನಾಗಲ್ಲ, ದೇವ್ರಿದ್ದಾನೆ. ಆಗ್ಲೇ ಹೊರಟಿದ್ದೀನಿ ಅಂದ, ಇಷ್ಟೊತ್ತಾದರೂ ಬಂದಿಲ್ಲ. ಎಲ್ಲಿ ಹೋದ ಇವನು? ಫೋನು ರಿಸೀವ್ ಮಾಡ್ತಿಲ್ಲ. ನಾನು ಏನು ಅನ್ಕೋಬೇಕು? ಇವಳು ಫೋನ್ ಮಾಡಿದ್ದೆ ಹೆಚ್ಚು, ಕಾಲ್ ವೇಟಿಂಗ್ ಬೇರೆ. ಎಲ್ಲಿದ್ದೀರಾ ನಕ್ಷತ್ರ? ಯಾಕೆ ಇಷ್ಟೊತ್ತಾದ್ರೂ ಇನ್ನೂ ಮನೆಗೆ ಬಂದಿಲ್ಲ? ಇಲ್ಲಿ ಮನೇಲಿ ಎಲ್ಲರೂ ನಿಮ್ಗೋಸ್ಕರ ಕಾಯ್ತಾ ಇದ್ದೀವಿ. ಅದು ಅಕ್ಕ, ಒಂದ್ ಸಮಸ್ಯೆ ಆಗಿದೆ. ಮತ್ತೆ ಬಂದಿದ್ದಾನಕ್ಕ. ಏನು ನಕ್ಷತ್ರ, ಏನ್ ಹೇಳ್ತಾ ಇದ್ಯಾ? ನೀನು ಭೂಪತಿ ಸೇಫ್ ಆಗಿದ್ದೀರಾ ತಾನೆ? ಆಗ ಯಾರು ಫೋನಲ್ಲಿ? ಅವಳ? ಮತ್ತೆ ನಕ್ಷತ್ರ ಕೊಡಿಲಿ, ಮಾತಾಡ್ಬೇಕು. ಇನ್ನೂ ಊಟ ಮುಗ್ದಿಲ್ವಾ? ಅತ್ತೆ, ಎಷ್ಟೊತ್ತಿಗೆ ಮನೆ ಬರೋದು? ಎಲ್ಲಿದ್ದೀರಾ? ಅದು ಅತ್ತೆ, ನಾವು ಒಂದ್ ಕಡೆ ಜಾತ್ರೆಗೆ ಬಂದ್. ಜಾತ್ರೆನಾ? ನಿನ್ ಕತೆ ಕೇಳ್ಕೊಂಡು ಕೂರಕ್ಕಾಗಲ್ಲ. ನನ್ ಮಗ ಎಲ್ಲಿ? ಫೋನ್ ಕೊಡು. ಅತ್ತೆ, ಅವನಿಲ್ಲ. ಇಲ್ವಾ?
ಇಲ್ಲ ಅಂದ್ರೆ ಎಲ್ಲಿ ಹೋದ? ಆವಾಗಿಂದ ಫೋನ್ ಮಾಡ್ತಾ ಇದ್ದೀನಿ, ಯಾಕೆ ರಿಸೀವ್ ಮಾಡ್ತಿಲ್ಲ? ಅತ್ತೆ ಅದೇನಾಯ್ತು ಅಂದ್ರೆ ನೀವು ಗಾಬರಿ ಆಗ್ಬಾರ್ದು. ಆ ರೌಡಿ ಮತ್ತೆ ಬಂದಿದ್ದಾತೆ. ಅವ್ನ್ ಭೂಪತಿ ಕಣ್ಣು ಕಾಣಿಸ್ಕೊಂಡ. ಅದಕ್ಕೆ ಭೂಪತಿ ಅವ್ರನ್ನ ಅಟ್ಟಿಸ್ಕೊಂಡು ಹೋಗ್ತಿದ್ದಾನೆ. ವಾಟ್? ಭೂಪತಿ ಅಟ್ಟಿಸ್ಕೊಂಡು ಹೋದ್ನಾ? ಅವನು ಒಬ್ನೇ ಹೋದ್ನಾ? ಇಲ್ಲ ನೀವೇನ್ ಭಯ ಪಡ್ಬೇಡಿ ಅತ್ತೆ. ಭೂಪತಿ ಜೊತೆ ನಮ್ಮಪ್ಪ ಇದ್ದಾರೆ, ಇನ್ಸ್ಪೆಕ್ಟರ್ ಇದಾರತ್ತೆ. ಈ ಸಲ ರೌಡಿ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಆ ವಿಷಯ ನನಗೆ ಬೇಡ. ಆದ್ರೆ ಈ ಗಲಾಟೆಯಲ್ಲಿ ಸಿಕ್ಕಾಕೊಂಡು ನನ್ನ ಮಗಂಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡಲ್ಲ ನಕ್ಷತ್ರ. ನೆನ್ಪಿಟ್ಕೋ, ಇದೆಲ್ಲ ಆಗ್ತಿರೋದು ನಿನ್ ಕಾರಣಕ್ಕೆ. ಆ ಕ್ರಿಮಿನಲ್ಲು ಟಾರ್ಗೆಟ್ ಮಾಡ್ತಿರೋದು ನಿನ್ನನ್ನ. ನಿನ್ಗೋಸ್ಕರ ನನ್ನ ಮಗ ರಿಸ್ಕ್ ತಗೋತಾ ಇದ್ದಾನೆ. ಅದರಿಂದ ಅವನಿಗೇನಾದ್ರೂ ಆದ್ರೆ ಅದ್ರ ಪರಿಣಾಮ ಏನಾಗತ್ತೆ ಅಂತ ನಾನು ಮುಂದೆ ತೋರಿಸ್ತೀನಿ. ದೇವ್ರೆ, ಅತ್ತೆ ಭಯ ಸುಳ್ಳಾಗ್ಲಿ, ಭೂಪತಿಗೆ ಏನೂ ಆಗ್ಬೇಕು. ಮಾಡು